ಓಂ ಶಾಂತಿ. ಮುರಳಿಯ ದಿನಾಂಕ 20/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಕೆಲಸ ಕಾರ್ಯಗಳನ್ನ ಮಾಡುತ್ತಲೂ ಒಬ್ಬ ತಂದೆಯ ನೆನಪಿನಲ್ಲಿರಿ. ನಡೆಯುತ್ತಾ ಓಡಾಡುತ್ತಾ ತಂದೆ ಮತ್ತು ಮನೆಯನ್ನು ನೆನಪು ಮಾಡಿ. ಇದೇ ನಿಮ್ಮ ಸಾಹಸವಾಗಿದೆ. ಪ್ರಶ್ನೆ: ತಂದೆಯ ಗೌರವ ಮತ್ತು ಅಗೌರವ ಹೇಗಾಗುತ್ತದೆ? ಬಾಬಾ ತಿಳಿಸ್ತಾರೆ, ಯಾವಾಗ ನೀವು ಮಕ್ಕಳು ತಂದೆಯನ್ನ ಅರಿತುಕೊಂಡು ನೆನಪು ಮಾಡುತ್ತೀರೋ ಆಗ ಗೌರವ ಕೊಡುತ್ತೀರೆಂದರ್ಥ. ನೆನಪು ಮಾಡಲು ಬಿಡುವಿಲ್ಲವೆಂದು ಹೇಳಿದರೆ ಅಗೌರವ ಮಾಡುತ್ತೀರೆಂದರ್ಥ. ಯಾವ ಮಕ್ಕಳು ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಅಗೌರವ ಮಾಡುತ್ತಾರೆ. ಕೇವಲ ಭಾಷಣ ಮಾಡುವುದರಲ್ಲಿ ಪ್ರಸಿದ್ಧರಾಗುವುದಲ್ಲ, ನೆನಪಿನ ಯಾತ್ರೆಯಲ್ಲಿ ಪ್ರಸಿದ್ಧರಾಗಿರಿ. ನೆನಪಿನ ಚಾರ್ಟ್ ಇಡಿ. ನೆನಪಿನಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸ್ತಾರೆ, ಈ 84 ಜನ್ಮಗಳ ಚಕ್ರದ ಯಾವ ಜ್ಞಾನವನ್ನ ತಿಳಿಸಲಾಗ್ತದೆ, ಇದು ನಾಲೆಡ್ಜ್ ಆಗಿದೆ. ಯಾವುದನ್ನ ನೀವು ಮಕ್ಕಳು ಜನ್ಮ ಜನ್ಮಾಂತರ ಓದಿದ್ದೇವೆ ಮತ್ತು ಧಾರಣೆ ಮಾಡ್ತಾ ಬಂದಿದ್ದೇವೆ, ಇದಂತೂ ಸಂಪೂರ್ಣ ಸಹಜವಾಗಿದೆ. ಇದು ಯಾವುದೇ ಹೊಸ ಮಾತಲ್ಲ. ತಂದೆ ಕುಳಿತು ತಿಳಿಸ್ತಾರೆ, ನೀವು ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಎಷ್ಟೊಂದು ಪುನರ್ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈ ಜ್ಞಾನವನ್ನ ಸಹಜವಾಗಿ ಬುದ್ಧಿಯಲ್ಲಿ ಇದ್ದೇ ಇದೆ. ಇದು ಸಹ ಒಂದು ವಿದ್ಯೆಯಾಗಿದೆ. ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಬೇಕಾಗಿದೆ. ಇದನ್ನ ತಂದೆ ವಿನಃ ಬೇರೆ ಯಾರೂ ಕೂಡ ತಿಳಿಸೋದಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಕ್ಕಿಂತಲೂ ನೆನಪಿನ ಯಾತ್ರೆ ಶ್ರೇಷ್ಠ ಆಗಿದೆ ಅಂತ ಹೇಳಿ ತಂದೆ ಹೇಳ್ತಾರೆ. ಬಾಬಾ ತಿಳಿಸ್ತಾರೆ, ಇದಕ್ಕೆ ಯೋಗ ಅಂತ ಹೇಳಲಾಗ್ತದೆ. ಯೋಗ ಶಬ್ದ ಪ್ರಸಿದ್ಧ ಆಗಿದೆ, ಆದರೆ ಇದು ನೆನಪಿನ ಯಾತ್ರೆ ಆಗಿದೆ. ಹೇಗೆ ಮನುಷ್ಯರು ತೀರ್ಥಯಾತ್ರೆಗೆ ಹೋದಾಗ ಅದು ನೆನಪಿರ್ತದೆ, ಈಗ ನಿಮಗೆ ಗೊತ್ತಿದೆ. ಆತ್ಮಿಕ ತಂದೆಯಂತೂ ಬಹಳ ದೊಡ್ಡದಾದ ದೂರದ ಯಾತ್ರೆಯನ್ನ ಕಲಿಸ್ತಾರೆ. ನನ್ನನ್ನ ನೆನಪು ಮಾಡ್ರಿ, ಈ ಯಾತ್ರೆಯಿಂದ ಪುನಃ ಹಿಂತಿರುಗಿ ಬರ್ತಾರೆ. ಆದ್ರೆ ಈ ಯಾತ್ರೆಯು ಮುಕ್ತಿಧಾಮಕ್ಕೆ ಹೋಗಿ ನಿವಾಸ ಮಾಡುವುದಾಗಿದೆ. ಪಾತ್ರ ಮಾಡಲು ಬರಬೇಕು, ಆದ್ರೆ ಈ ಹಳೆಯ ಪ್ರಪಂಚದಲ್ಲಿ ಅಲ್ಲ. ಈ ಹಳೆಯ ಪ್ರಪಂಚದ ಮೇಲೆ ನಿಮ್ಗೆ ವೈರಾಗ್ಯ ಇದೆ. ಇದು ಚೀಚಿ ರಾವಣನ ರಾಜ್ಯ ಆಗಿದೆ ಅಂದಾಗ ಮೂಲ ಮಾತು ನೆನಪಿನ ಯಾತ್ರೆಯಾಗಿದೆ. ಕೆಲವು ಮಕ್ಕಳು ಹೇಗೆ ನೆನಪು ಮಾಡೋದನ್ನೆಲ್ಲ ತಿಳ್ಕೊಂಡೇ ಇಲ್ಲ. ನೆನಪು ಮಾಡ್ತಾರೋ ಇಲ್ವೋ ಎನ್ನೋದು ನೋಡೋದಿಕ್ಕೆ ಇದು ಸ್ಥೂಲವಾಗಿ ಕಾಣಿಸೋದಿಲ್ಲ. ತಂದೆ ತಿಳಿಸ್ತಾರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನನ್ನನ್ನ ನೆನಪು ಮಾಡ್ರಿ. ಸ್ಥೂಲವಾಗಿ ನೋಡುವಂಥ ವಸ್ತುವಲ್ಲ ಮತ್ತು ತಿಳಿಯುವುದೂ ಇಲ್ಲ. ಆ ಸ್ಥಿತಿಯಲ್ಲಿ ಎಲ್ಲಿವರೆಗೆ ನಾನು ನೆನಪಿನ ಯಾತ್ರೆಯಲ್ಲಿ ಸ್ಥಿರವಾಗಿ ಇರ್ತೇನೆ ಎನ್ನುವುದನ್ನ ನೀವೇ ತಿಳ್ಕೊಳ್ಬಹುದು. ಯುಕ್ತಿಯಂತೂ ಅನೇಕರಿಗೆ ತಿಳಿಸ್ತಾರೆ. ಕಲ್ಯಾಣಕಾರಿ ತಂದೆ ತಿಳಿಸ್ತಾರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಶಿವ ತಂದೆಯನ್ನ ನೆನಪು ಮಾಡ್ರಿ. ನಿಮ್ಮ ಸೇವೆಯನ್ನ ಮಾಡ್ತಾ ಇರಿ. ಯಾವ ರೀತಿ ಕಾವಲು ಕಾಯುವ ಮಕ್ಕಳಿದ್ದಾರೆ, ಅವರು ತಿರುಗಾಡ್ತಾ ಇರ್ತಾರೆ. ಅವರಿಗೆ ನೆನಪು ಮಾಡೋದು ಬಹಳ ಸಹಜವಾಗಿದೆ. ತಂದೆ ನೆನಪಿನ ವಿನಃ ಬೇರೆ ಯಾರು ಏನೂ ನೆನಪಿಗೆ ಬರಬಾರದು. ತಂದೆ ಉದಾಹರಣೆ ಕೊಡ್ತಾರೆ, ಆ ನೆನಪಿನೇ ಬರಬೇಕು, ಹೋಗಬೇಕು. ಹೇಗೆ ಪಾದ್ರಿಗಳು ಹೋಗ್ತಾರೆ, ಎಷ್ಟು ಶಾಂತಿಯಿಂದ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಅಂದಮೇಲೆ ನೀವು ಮಕ್ಕಳು ಸಹ ಪ್ರೀತಿಯಿಂದ ತಂದೆ ಮತ್ತು ಮನೆಯ ನೆನಪನ್ನ ಮಾಡಬೇಕಾಗಿದೆ. ಈ ಗುರಿ ಬಹಳ ಉನ್ನತವಾಗಿದೆ. ಭಕ್ತರು ಸಹ ಈ ಪುರುಷಾರ್ಥವನ್ನ ಮಾಡ್ತಾ ಇರ್ತಾರೆ, ಆದ್ರೆ ಅವರಿಗೆ ನಾವು ಹಿಂತಿರುಗಿ ಹೋಗ್ಬೇಕನ್ನೋದು ಗೊತ್ತಿರೋದಿಲ್ಲ. ಯಾವಾಗ ಕಲಿಯುಗ ಮುಗಿಯತ್ತೆ ಆಗ ಹೋಗ್ತೇವೆ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಅವರಿಗೆ ಈ ರೀತಿ ಕಲಿಸ್ಕೊಡುವರು ಯಾರೂ ಇಲ್ಲ. ನೀವು ಮಕ್ಕಳಿಗೆ ಕಲಿಸ್ಕೊಡ್ಲಾಗ್ತದೆ. ಹೇಗೆ ಕಾವಲು ಕಾಯುವ ಸೇವೆ ಮಾಡ್ತೀರಿ, ಆಗ ಏಕಾಂತದಲ್ಲಿ ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಒಳ್ಳೆಯದು. ನೆನಪಿನಿಂದ ಪಾಪಗಳು ತುಂಡಾಗತ್ತೆ. ಜನ್ಮ ಜನ್ಮಾಂತರದ ಪಾಪಗಳ ತಲೆಯ ಮೇಲಿದೆ. ಯಾರು ಮೊದಲು ಸತೋಪ್ರಧಾನ ಆಗುವರೋ ಅವರೇ ಮೊದಲು ರಾವಣ ರಾಜ್ಯದಲ್ಲಿ ಬರ್ತಾರೆ. ಅಂದಾಗ ಅವರೇ ಎಲ್ಲರಿಗಿಂತ ಹೆಚ್ಚು ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ. ಕಲ್ಪದ ಮಾತಾಗಿದೆ. ಆದ್ದರಿಂದ ಇವರಿಗೆ ನೆನಪಿನ ಯಾತ್ರೆಯಲ್ಲಿರುವ ಒಳ್ಳೆಯ ಅವಕಾಶವಿದೆ. ಇಲ್ಲಿ ಯಾವ ಜಗಳ ಕಲಹದ ಮಾತಿಲ್ಲ. ಬರ್ತಾ ಹೋಗ್ತಾ ಒಂದೇ ಸಮಯದಲ್ಲಿ 2 ಕಾರ್ಯಗಳು. ಬಾಬಾ ಹೇಳ್ತಾರೆ, ಅಂದ್ರೆ ಕಾವಲು ಕಾಯುವ ಸೇವೆಯನ್ನೂ ಮಾಡ್ರಿ ಮತ್ತು ತಂದೆಯ ನೆನಪೂ ಮಾಡ್ರಿ.
ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡಿ ಕಾವಲು ಕಾಯುವವರಿಗೆ ಎಲ್ಲರಿಗಿಂತ ಹೆಚ್ಚಿನ ಲಾಭವಿದೆ. ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಮಾಡಬಹುದು, ಅವರಿಗೆ ಲಾಭ ಇದೆ. ನೆನಪು ಮಾಡುವ ಅಭ್ಯಾಸ ಇದ್ದಾಗ ಮಾತ್ರ. ತಂದೆ ಬಹಳ ಒಳ್ಳೆ ಸೇವೆಯನ್ನ ಕೊಟ್ಟಿದ್ದಾರೆ, ಕಾವಲು ಮತ್ತು ನೆನಪಿನ ಯಾತ್ರೆ. ಇದರಿಂದಲೂ ನೆನಪಿನಲ್ಲಿರುವ ಅವಕಾಶ ಸಿಗತ್ತೆ. ಹೇಗೆ ನೆನಪಿನ ಯಾತ್ರೆಯಲ್ಲಿ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸ್ತಾರೆ. ಇಲ್ಲಿ ನೀವು ಎಷ್ಟು ನೆನಪಿನಲ್ಲಿ ಇರ್ತೀರಿ ಅಷ್ಟು ಹೊರಗೆ ವ್ಯಾಪಾರ ವ್ಯವಹಾರದಲ್ಲಿ ಇರುವುದಕ್ಕೆ ಆಗೋದಿಲ್ಲ. ಅದರಿಂದ ಮಧುಬನಕ್ಕೆ ರಿಫ್ರೆಶ್ ಆಗೋದಿಕ್ಕೆ ಬರ್ತೀರಿ. ಬೆಟ್ಟದ ಮೇಲೆ ಏಕಾಂತದಲ್ಲಿ ಹೋಗಿ ನೆನಪು ಮಾಡ್ತೀರಿ. ಒಬ್ಬರೇ ಹೋಗಿರಿ, ಇಲ್ಲವೇ 2-3 ಜನ ಸೇರ್ಕೊಂಡು ಹೋಗ್ರಿ. ಇಲ್ಲಿ ಬಹಳ ಒಳ್ಳೆಯ ಅವಕಾಶವಿದೆ. ತಂದೆ ನೆನಪೇ ಮುಖ್ಯ ಆಗಿದೆ. ಭಾರತದ ಪ್ರಾಚೀನ ಯುಗ ಬಹಳ ಪ್ರಸಿದ್ಧ ಆಗಿದೆ. ಬಾಬಾ ತಿಳಿಸ್ತಾರೆ, ನಿಮ್ಗೆ ಗೊತ್ತಿದೆ, ಈ ನೆನಪಿನ ಯಾತ್ರೆಯಿಂದ ಮಾತ್ರ ಪಾಪಗಳು ಭಸ್ಮ ಆಗತ್ತೆ. ನಾವು ಸತೋ ಪ್ರಧಾನ ಆಗ್ತೇವೆ. ಅಂದ ಮೇಲೆ ಇದರಲ್ಲಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕು. ಕೆಲಸ ಕಾರ್ಯ ಮಾಡ್ತಾ ತಂದೆಯನ್ನು ನೆನಪು ಮಾಡಿ ತೋರಿಸ್ರಿ. ಇದರಲ್ಲೇ ಸಾಹಸ ಇದೆ. ಕರ್ಮವಂತೂ ಮಾಡಲೇಬೇಕಾಗಿದೆ, ಏಕೆಂದ್ರೆ ನಿಮ್ಮದು ಪ್ರವೃತ್ತಿ ಮಾರ್ಗ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿರ್ತಾ ಉದ್ಯೋಗ ವ್ಯವಹಾರ ಮಾಡ್ತಾ ಬುದ್ಧಿಯಲ್ಲಿ ಒಬ್ಬ ತಂದೆ ನೆನಪಿರ್ಲಿ. ಇನ್ನೂ ಕೆಲವರು ಮಕ್ಕಳ ಬುದ್ಧಿಯಲ್ಲಿ ಬರೋದಿಲ್ಲ. ಆದ್ರಿಂದ ತಂದೆ ಹೇಳ್ತಾ ಇರ್ತಾರೆ, ಮಕ್ಕಳೇ ಚಾರ್ಟ್ ಇಡಿ. ಕೆಲವರು ಬರೆಯುತ್ತಾರೆ, ತಂದೆ ಯುಕ್ತಿಗಳನ್ನ ತಿಳಿಸ್ತಾರೆ. ತಂದೆ ಬಳಿ ಹೋಗ್ಬೇಕಂತ ಮಕ್ಕಳು ಬಯಸ್ತಾರೆ. ಅಂದ್ಮೇಲೆ ಇಲ್ಲಿ ಸಂಪಾದನೆ ಮಾಡ್ಕೊಳ್ಬಹುದು. ಏಕಾಂತ ಬಹಳ ಚೆನ್ನಾಗಿದೆ. ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸ್ಕೊಡ್ತಾರೆ, ನನ್ನನ್ನು ನೆನಪು ಮಾಡಿದ್ರೆ ಪಾಪ ಕರ್ಮಗಳು ಭಸ್ಮ ಆಗತ್ತೆ. ಏಕೆಂದ್ರೆ ಜನ್ಮ ಜನ್ಮಾಂತರದ ಪಾಪವು ತಲೆಯ ಮೇಲಿದೆ. ವಿಕಾರಕ್ಕಾಗಿ ಎಷ್ಟು ಜಗಳಗಳು ನಡೆಯುತ್ತೆ, ವಿಘ್ನಗಳು ಬರುತ್ತೆ. ಬಾಬಾ ನಮ್ಮನ್ನ ಪವಿತ್ರವಾಗಿರೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ನೀವು ನೆನಪಿನ ಯಾತ್ರೆಯಲ್ಲಿದ್ದು ಜನ್ಮ ಜನ್ಮಾಂತರದ ತಲೆಯ ಮೇಲಿರುವಂತಹ ಪಾಪದ ಹೊರೆಯನ್ನು ಇಳಿಸ್ಕೊಳ್ಬೇಕು. ಮನೆಯಲ್ಲೇ ಕುಳಿತು ಶಿವ ತಂದೆ ನೆನಪು ಮಾಡ್ತೀರಿ. ನೆನಪು ಯಾವಾಗ ಎಲ್ಲಿಯಾದ್ರೂ ಕುಳಿತು ಮಾಡಬಹುದು. ಎಲ್ಲಿದ್ದರೂ ಈ ಅಭ್ಯಾಸ ಮಾಡಬೇಕು. ಯಾರು ಬಂದ್ರೂ ಅವರಿಗೆ ಸಂದೇಶ ನೀಡಿ. ತಂದೆ ತಿಳಿಸ್ತಾರೆ, ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಇದಕ್ಕೆ ಯೋಗ ಬಲ ಅಂತ ಹೇಳಲಾಗತ್ತೆ. ಬಲ ಎಂದ್ರೆ ತಾಕತ್ತು, ಶಕ್ತಿ. ತಂದೆಗೆ ಸರ್ವಶಕ್ತಿವಂತ ಅಂತ ಹೇಳ್ತಾರೆ. ಅಂದ್ಮೇಲೆ ತಂದೆಯಿಂದ ಆ ಶಕ್ತಿ ಹೇಗೆ ಸಿಗತ್ತೆ? ಸ್ವಯಂ ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ ನೀವು ಕೆಳಗೆ ಇಳಿಯುತ್ತಾ ತಮೋ ಪ್ರಧಾನ ಆಗಿದ್ದೀರಿ. ಅದರಿಂದ ಆ ಶಕ್ತಿ ಸಂಪೂರ್ಣ ಸಮಾಪ್ತಿಯಾಗ್ಬಿಟ್ಟಿದೆ. 1 ಪೈಸಾ ಅಷ್ಟು ಉಳಿದಿಲ್ಲ. ನಿಮ್ಮಲ್ಲಿಯೂ ಕೆಲವರು ಬಹಳ ಚೆನ್ನಾಗಿ ತಿಳಿಸ್ತಾರೆ, ತಂದೆಯನ್ನು ನೆನಪು ಮಾಡ್ತಾರೆ. ಅಂದಾಗ ತಮ್ಮೊಂದಿಗೆ ಕೇಳ್ಕೊಳ್ಬೇಕು, ನಮ್ಮ ಚಾರ್ಟ್ ಹೇಗಿರತ್ತೆ. ತಂದೆಯಂತೂ ಎಲ್ಲಾ ಮಕ್ಕಳಿಗೆ ಹೇಳುತ್ತಾರೆ, ನೆನಪಿನ ಯಾತ್ರೆ ಮುಖ್ಯ ಆಗಿದೆ. ನೆನಪಿನಿಂದಲೇ ನಿಮ್ಮ ಪಾಪಗಳು ಭಸ್ಮ ಆಗತ್ತೆ. ಎಚ್ಚರಿಕೆ ಕೊಡುವವರು ಯಾರೂ ಇಲ್ಲದಿದ್ರೂ ಕೂಡ ತಂದೆಯನ್ನ ನೆನಪು ಮಾಡ್ತೀರಲ್ವಾ. ವಿದೇಶದಲ್ಲಿ ಒಂಟಿಯಾಗಿದ್ರೂ ಕೂಡ ನೆನಪಿನಲ್ಲಿ ಇರಬಹುದು. ಯಾರಿಗಾಗಿ ವಿವಾಹವಾಗಿ ಸ್ತ್ರೀ ಬೇರೆ ಕಡೆ ಇದ್ದಾರೆ ಅಂತ ಹೇಳಿ ತಿಳಿಯಿರಿ. ಅವರಿಗೂ ಸಹ ನೀವು ಬರೀಬಹುದು. ನೀವು ಕೇವಲ ಒಂದು ಮಾತನ್ನು ನೆನಪು ಮಾಡಿ ತಂದೆಯನ್ನ ನೆನಪು ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗತ್ತೆ. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ತಂದೆ ಬಹಳ ಒಳ್ಳೆಯ ಯುಕ್ತಿಗಳನ್ನು ತಿಳಿಸ್ತಾರೆ. ಅದನ್ನ ಮಾಡೋದು ಬಿಡೋದು ಅವರವರ ಇಷ್ಟ. ತಂದೆ ಬಹಳ ಒಳ್ಳೆಯ ಸಲಹೆಗಳನ್ನ ಕೊಡ್ತಾರೆ. ಮಕ್ಕಳಿಗೂ ಎನಿಸುತ್ತೆ, ಮಿತ್ರ ಸಂಬಂಧಿಗಳು ಯಾರೇ ಸಿಗಲಿ ಅವರಿಗೆ ಸಂದೇಶ ಕೊಡೋದು ನಿಮ್ ಕರ್ತವ್ಯ ಆಗಿದೆ. ಸ್ನೇಹಿತರಿರಲಿ ಅಥವಾ ಯಾರೇ ಇರಲಿ, ಸೇವೆಯಲ್ಲಿ ಆಸಕ್ತಿ ಇರಬೇಕು. ನಿಮ್ಮ ಬಳಿ ಚಿತ್ರಗಳಂತೂ ಇವೆ, ಬ್ಯಾಡ್ಜ್ ಇದೆ. ಇದು ಬಹಳ ಒಳ್ಳೆಯ ವಸ್ತುಗಳಾಗಿದೆ. ಈ ಬ್ಯಾಡ್ಜ್ ಯಾರನ್ನಾದರೂ ಲಕ್ಷ್ಮೀನಾರಾಯಣನಾಗಿ ಮಾಡಲು ಸಾಧ್ಯವಿದೆ. ತ್ರಿಮೂರ್ತಿ ಚಿತ್ರದಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಡ್ಬೇಕಾಗಿದೆ. ತ್ರಿಮೂರ್ತಿಗಳ ಮೇಲೆ ಶಿವ ಇದ್ದಾರೆ. ಅವರು ತ್ರಿಮೂರ್ತಿ ಚಿತ್ರವನ್ನ ಮಾಡ್ತಾರೆ, ಆದರೆ ಶಿವನನ್ನ ತೋರಿಸೋದಿಲ್ಲ. ಶಿವನನ್ನ ಅರಿಯದೇ ಇರುವ ಕಾರಣ ಭಾರತದ ದೋಣಿಯು ಮುಳುಗಿ ಹೋಗಿದೆ. ಈಗ ಶಿವ ತಂದೆ ಮೂಲಕವೇ ಭಾರತದ ದೋಣಿ ಪಾರಾಗತ್ತೆ. ಹೇ ಪತಿತ ಪಾವನ, ಬಂದು ನಾವು ಪತಿತರನ್ನ ಪಾವನ ಮಾಡು ಅಂತ ಕರೀತೀರಿ, ಆದ್ರೂ ಪುನಃ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಇದು ಬಹಳ ತಪ್ಪಾಗಿದೆ. ತಂದೆ ತಿಳಿಸ್ತಾರೆ, ನೀವು ಹೋಗಿ ಭಾಷಣ ಮಾಡಬೇಕು, ಇಂಥ ಮ್ಯೂಸಿಯಂ ತೆರೀರಿ, ಸರ್ವಿಸ್ ಮಾಡಿ, ಅನೇಕರು ಬರ್ತಾರೆ ಅಂತ ಹೇಳಿ ತಂದೆ ಸಲಹೆ ನೀಡ್ತಾರೆ. ಬಾಬಾ ತಿಳಿಸ್ತಾರೆ, ಹೇಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಸರ್ಕಸ್ ಇಡ್ತಾರೆ, ಅವರ ಬಳಿ ಎಷ್ಟೊಂದು ಸಾಮಾನುಗಳಿರತ್ತೆ. ಹಳ್ಳಿಗಳಿಂದ ಜನರು ನೋಡೋದಿಕ್ಕೆ ಬರ್ತಾರೆ. ಅದರಿಂದ ಜನರು ಹೇಳ್ತಾರೆ, ನೀವು ಸಹ ಇಂಥ ಸುಂದರವಾದಂತ ಮ್ಯೂಸಿಯಂ ತೆರೆಯಿರಿ. ಜನರು ನೋಡಿ ಖುಷಿ ಪಡ್ಲಿ ಮತ್ತು ಅನ್ಯರಿಗೂ ಹೋಗಿ ತಿಳಿಸ್ಲಿ. ಇದನ್ನು ಕೂಡ ತಿಳಿಸ್ತಾರೆ, ಏನೇನ್ ಸೇವೆ ನಡೆಯುತ್ತೆ ಅದು ಕಲ್ಪದ ಹಿಂದಿನಂತೆ ನಡೆಯುತ್ತೆ. ಆದ್ರೆ ಸತೋಪ್ರಧಾನರಾಗುವಂತ ಚಿಂತೆ ಬಹಳ ಇರಬೇಕಾಗಿದೆ. ಇದರಲ್ಲಿಯೇ ಮಕ್ಕಳು ತಪ್ಪು ಮಾಡ್ತಾರೆ. ಮಾಯು ಸಹ ನೆನಪಿನ ಯಾತ್ರೆಯಲ್ಲಿ ವಿಘ್ನ ತರತ್ತೆ. ನಮಗೆ ಸೇವೆಯಲ್ಲಿ ಆಸಕ್ತಿ ಇದೆಯೇ, ಪರಿಶ್ರಮ ಪಡ್ತೇವೆ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಜ್ಞಾನವಂತೂ ಸಾಮಾನ್ಯ ಮಾತಾಗಿದೆ. ತಂದೆ ವಿನ 84ರ ಚಕ್ರದ ಜ್ಞಾನವನ್ನ ಯಾರೂ ಕೂಡ ತಿಳಿಸೋದಿಕ್ಕೆ ಸಾಧ್ಯವಿಲ್ಲ. ನೆನಪಿನ ಯಾತ್ರೆಯೇ ಬಹಳ ಮುಖ್ಯ ಆಗಿದೆ. ಅಂತ್ಯದಲ್ಲಿ ತಂದೆ ವಿನ ಅನ್ಯ ಯಾರ ನೆನಪಾಗಬಾರದು. ತಂದೆ ಪೂರ್ಣ ಸಲಹೆ ಕೊಡ್ತಾ ಇರ್ತಾರೆ. ಮುಖ್ಯವಾದ ಮಾತು ನೆನಪು ಮಾಡೋದಾಗಿದೆ.
ನೀವು ಯಾರಿಗೆ ಬೇಕೋ ಅವರಿಗೆ ತಿಳಿಸ್ಕೊಡಬಹುದು. ಯಾರೇ ಇರ್ಲಿ, ನೀವು ಈ ಬ್ಯಾಡ್ಜಿನ ಮೇಲೆ ತಿಳಿಸ್ಕೊಡಿ. ಬೇರೆ ಯಾರ ಬಳಿಯೂ ಇಂತಹ ಅರ್ಥಸಹಿತವಾದಂತಹ ಬ್ಯಾಡ್ಜ್ ಇರೋದಿಕ್ಕೆ ಸಾಧ್ಯ ಇಲ್ಲ. ಮಿಲಿಟರಿ ಅವರು ಒಳ್ಳೆಯ ಕೆಲಸ ಮಾಡಿದಾಗ ಮೆಡಲ್ ಸಿಗತ್ತೆ. ಸಾಹೇಬ್ ಮೆಡಲ್ ನನ್ನ ಇವರಿಗೆ ವೈಸ್ರಾಯ್ ಇಂದ ಬಿರುದು ಸಿಕ್ಕಿದು ಅಂತ ಹೇಳಿ ಎಲ್ಲರೂ ನೋಡ್ತಾರೆ. ಮೊದಲು ವೈಸ್ರಾಯ್ ಇರ್ತಿದ್ರು, ಈಗ ಅವರ ಬಳಿ ಯಾವುದೇ ಶಕ್ತಿ ಇಲ್ಲ. ಬಾಬಾ ಹೇಳ್ತಾರೆ, ಈಗ ಎಷ್ಟೊಂದು ಜಗಳಗಳಾಗ್ತದೆ. ಮನುಷ್ಯರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಅವರಿಗೆ ನಗರದಲ್ಲಿ ಭೂಮಿ ಬೇಕು. ಈಗ ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಸಮಾಪ್ತಿಯಾಗಿ ಕೆಲವರು ಮಾತ್ರ ಉಳ್ಕೊಳ್ತಾರೆ. ಬಹಳಷ್ಟು ಜಮೀನ್ ಇರತ್ತೆ, ಎಲ್ಲವೂ ಹೊಸದಾಗಿರತ್ತೆ. ಅಂತ ಹೊಸ ಪ್ರಪಂಚಕ್ಕೆ ಹೋಗೋದಿಕ್ಕೆ ಸಹ ಬಹಳ ಒಳ್ಳೆ ರೀತಿ ಪುರುಷಾರ್ಥವನ್ನ ಮಾಡಬೇಕಾಗಿದೆ. ಪ್ರತಿಯೊಬ್ಬರೂ ಬಹಳ ಉತ್ತಮ ಪದವಿಯನ್ನ ಪಡಿಬೇಕಂತ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಯಾರಾದ್ರೂ ಪೂರ್ಣ ಪುರುಷಾರ್ಥ ಮಾಡದಿದ್ರೆ ಅನುತ್ತೀರ್ಣರಾಗ್ತೀರಿ ಅಂತ ತಿಳ್ಕೊಳ್ತೀರಿ. ನಾವು ಅನುತ್ತೀರ್ಣರಾಗ್ತೇವೆ ಅಂದ್ರೆ ಅವರಿಗೆ ತಿಳಿಯತ್ತೆ ಮತ್ತು ವಿದ್ಯೆಯನ್ನು ಬಿಟ್ಟು ನೌಕರಿಯಲ್ಲಿ ತೊಡಗ್ತಾರೆ. ಇತ್ತೀಚೆಗೆ ನೌಕರಿಯಲ್ಲೂ ಸಹ ಬಹಳ ಕಠಿಣ ನಿಯಮಗಳನ್ನ ಮಾಡ್ತಾರೆ. ಮನುಷ್ಯರು ಬಹಳ ದುಃಖಿಯಾಗಿದ್ದಾರೆ. ಬಾಬಾ ಹೇಳುತ್ತಾರೆ, ಈಗ ತಂದೆ ನಿಮಗೆ ಇಂಥ ಮಾರ್ಗವನ್ನ ತಿಳಿಸ್ತಾರೆ. ಅದರಿಂದ 21 ಜನ್ಮಗಳವರೆಗೆ ಎಂದೂ ದುಃಖದ ಹೆಸರು ಇರೋದಿಲ್ಲ. ತಂದೆ ತಿಳಿಸ್ತಾರೆ, ಮಕ್ಕಳೇ ಕೇವಲ ನೆನಪಿನ ಯಾತ್ರೆಯಲ್ಲಿ ಇರಿ. ಎಷ್ಟು ಸಾಧ್ಯನೋ ಅಷ್ಟು ಮುಂಜಾನೆ ಬಹಳ ಚೆನ್ನಾಗಿರತ್ತೆ. ಬೇಕಾದ್ರೆ ಮಲಗಿಕೊಂಡೇ ನೆನಪು ಮಾಡ್ರಿ. ಕೆಲವರಿಗೆ ನಿದ್ದೆ ಬಂದ್ಬಿಡ್ತದೆ. ವೃದ್ಧರಾಗಿದ್ರೆ ಹೆಚ್ಚು ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ ಮೇಲೆ ಅವಶ್ಯವಾಗಿ ಮಲಗ್ತಾರೆ. ಮಲಗಿರುತ್ತಲೇ ತಂದೆಯನ್ನು ನೆನಪು ಮಾಡ್ತಾರೆ. ಒಳಗೆ ಬಹಳ ಖುಷಿ ಆಗ್ತದೆ. ಏಕೆಂದ್ರೆ ಬಹಳ ಸಂಪಾದನೆ ಇದೆ, ಇನ್ನೂ ಕೂಡ ಸಮಯ ಇದೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಮೃತ್ಯುವಿಗೆ ಯಾವ ನೆಲೆ ಇಲ್ಲ. ಆದ್ರಿಂದ ತಂದೆ ತಿಳಿಸ್ತಾರೆ, ಮೂಲವಾದದ್ದು ನೆನಪಿನ ಯಾತ್ರೆ ಆಗಿದೆ. ಹೊರಗೆ ನಗರಗಳಲ್ಲಿ ಬಹಳ ಕಷ್ಟವಾಗ್ತದೆ. ಅದರಿಂದ ಇಲ್ಲಿ ಬಂದಾಗ ಬಹಳ ಒಳ್ಳೆ ಅವಕಾಶ ಸಿಗತ್ತೆ. ಯಾವುದೇ ಚಿಂತೆಯ ಮಾತಿರೋದಿಲ್ಲ. ಆದ್ರಿಂದ ಇಲ್ಲಿ ಚಾರ್ಟ್ ಅನ್ನ ಹೆಚ್ಚಿಸ್ಕೊಳ್ಳಿ. ಇದರಿಂದ ನಿಮ್ಮ ನಡವಳಿಕೆ ಸುಧಾರಣೆಯಾಗತ್ತೆ. ಆದ್ರೆ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ. ಎಷ್ಟು ಹೊರಗಿನವರಿಗೆ ಚಿಂತೆ ಇರತ್ತೆ, ಅಷ್ಟು ಮನೆಯಲ್ಲಿರುವವರಿಗೆ ಇರೋದಿಲ್ಲ. ಆದ್ರೂ ಕೂಡ ಈ ಸಮಯದಲ್ಲಿ ಪಾಂಡವರ ಫಲಿತಾಂಶ ಚೆನ್ನಾಗಿದೆ. ಮಕ್ಕಳು ಕೆಲವರು ಬರೀತಾರೆ, ವಿವಾಹಕ್ಕಾಗಿ ಬಹಳ ತೊಂದರೆ ಕೊಡ್ತಾರೆ, ಏನ್ ಮಾಡೋದು ಅಂತ ಕೇಳ್ತಾರೆ. ಯಾರು ಬುದ್ಧಿವಂತ ಶಕ್ತಿಶಾಲಿ ಮಕ್ಕಳಿರುತ್ತಾರೆಯೋ ಅವರು ಎಂದೂ ಈ ರೀತಿ ಬರೆಯೋದಿಲ್ಲ. ಹೀಗೆ ಬರೆದರೆ ಇವರು ಕುರಿಯಾಗಿದ್ದಾರೆ ಎಂದು ತಂದೆಯು ತಿಳಿಯುತ್ತಾರೆ. ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಇದೆ. ಈ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ. ಈಗ ತಂದೆಯಂತೂ ಸಹಜವಾಗಿ ತಿಳಿಸ್ತಾರೆ, ನೀವು ಮಕ್ಕಳು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ. ಬಂದು ಪ್ರಭುವಿನ ಸಂತಾನರು ಆಗಿದ್ದೀರಿ. ತಂದೆ ಎಷ್ಟು ಶ್ರೇಷ್ಠ ಮಾಡ್ತಾರೆ. ಆದರೂ ಸಹ ನೀವು ತಂದೆಗೆ ನಿಂದನೆ ಮಾಡ್ತೀರಿ. ಅದು ಕಚ್ಚಾ ನಿಂದನೆ. ಎಷ್ಟು ತಮೋಪ್ರಧಾನರಾಗಿದ್ದೀರಿ, ಕೇಳಲೇಬೇಡಿ. ಇದಕ್ಕಿಂತ ಹೆಚ್ಚು ಏನ್ ಸಹನೆ ಮಾಡ್ತೀರಿ ಹೇಳ್ತಾರೆ ಅಲ್ವಾ. ಹೆಚ್ಚು ತೊಂದರೆ ಕೊಟ್ರೆ ನಾವು ಸಮಾಪ್ತಿ ಮಾಡ್ತೇವೆ ಅಂತ ಹೇಳಿ ಅಂದಾಗ ಇದನ್ನ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಶಾಸ್ತ್ರಗಳಲ್ಲಿ ತಪ್ಪು ಬರೆದಿದ್ದಾರೆ. ತಂದೆ ಬಹಳ ಸಹಜವಾಗಿ ಯುಕ್ತಿಗಳನ್ನ ತಿಳಿಸ್ತಾರೆ. ಕರ್ಮ ಮಾಡ್ತನೂ ನೆನಪು ಮಾಡಿ. ಇದರಲ್ಲಿ ಬಹಳ ಒಳ್ಳೆಯ ಲಾಭವಿದೆ. ಬೆಳಿಗ್ಗೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳಿ, ಆಗ ಬಹಳ ಮಜಾ ಬರುತ್ತೆ. ಅಂದರೆ ಅಷ್ಟು ಆಸಕ್ತಿ ಇಲ್ಲ. ಇವರು ಅನುತ್ತೀರ್ಣರಾಗ್ತಾರೆ ಅಂದ್ರೆ ಶಿಕ್ಷಕರು ವಿದ್ಯಾರ್ಥಿಯ ನಡವಳಿಕೆಯಿಂದಲೇ ತಿಳ್ಕೊಳ್ತಾರೆ. ತಂದೆ ಕೂಡ ತಿಳಿದುಕೊಳ್ತಾರೆ ಇವರು ಅನುತ್ತೀರ್ಣರಾಗ್ತಾರೆ. ಅದು ಕಲ್ಪಾಂತರಕ್ಕಾಗಿ. ಭಾಷಣ ಮಾಡುವುದರಲ್ಲಿ ಬಹಳ ಬುದ್ಧಿವಂತರಾಗಿದ್ದಾರೆ. ಪ್ರದರ್ಶನದಲ್ಲಿಯೂ ಬಹಳ ಚೆನ್ನಾಗಿ ತಿಳಿಸ್ತಾರೆ. ಆದರೆ ನೆನಪು ಮಾಡೋದಿಲ್ಲ. ಇದರಲ್ಲಿ ಅನುತ್ತೀರ್ಣರಾಗ್ತಾರೆ. ಬಹಳ ಅಗೌರವ ತೋರಿಸ್ತಾರೆ. ಇದರಿಂದ ತಮ್ಮ ಅಗೌರವ ಮಾಡ್ಕೊಳ್ತಾರೆ ಎಂದರ್ಥ. ಶಿವ ತಂದೆಗಂತೂ ಅಗೌರವ ಆಗಲು ಸಾಧ್ಯವಿಲ್ಲ. ನನಗೆ ನೆನಪು ಮಾಡಲು ಬಿಡುವುದೇ ಇಲ್ಲ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ತಂದೆ ಇದನ್ನ ಒಪ್ಪುವುದಿಲ್ಲ. ಸ್ನಾನ ಮಾಡುವಾಗ ನೆನಪು ಮಾಡಬಹುದು. ಭೋಜನ ಸ್ವೀಕರಿಸುವ ಸಮಯದಲ್ಲೂ ತಂದೆ ನೆನಪನ್ನ ಮಾಡ್ರಿ. ಇದರಲ್ಲಿ ಬಹಳ ಸಂಪಾದನೆ ಇದೆ. ಕೆಲವು ಮಕ್ಕಳು ಭಾಷಣ ಮಾಡುವುದರಲ್ಲಿ ಪ್ರಸಿದ್ಧರಾಗಿದ್ದಾರೆ. ಆದರೆ ಯೋಗ ಇಲ್ಲ. ಆ ಅಹಂಕಾರವೂ ಸಹ ಬೀಳಿಸಿ ಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನ ತೆಗೆದುಕೊಳ್ಳಲು ನೆನಪಿನ ಚಾರ್ಟ್ ಅನ್ನು ಹೆಚ್ಚಿಸಿಕೊಳ್ಳಬೇಕು.
ನೆನಪಿನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು. ಏಕಾಂತದಲ್ಲಿ ಕುಳಿತು ವಿಶೇಷ ಸಂಪಾದನೆಯನ್ನ ಜಮಾ ಮಾಡಿಕೊಳ್ಳಬೇಕು. ಸತೋಪ್ರಧಾನರಾಗುವ ಚಿಂತೆಯನ್ನ ಇಟ್ಟುಕೊಳ್ಳಬೇಕು. ಹುಡುಗಾಟಿಕೆ ಮಾಡಬಾರದು. ಅಹಂಕಾರದಲ್ಲಿ ಬರಬಾರದು. ಸೇವೆಯಲ್ಲಿ ಆಸಕ್ತಿ ಇರಬೇಕು. ಜೊತೆಯಲ್ಲಿ ನೆನಪಿನ ಯಾತ್ರೆಯಲ್ಲೂ ಇರಬೇಕು. ವರದಾನ: ಎಲ್ಲವನ್ನ ತಂದೆಗೆ ಅರ್ಪಿಸಿ ಕಮಲ ಪುಷ್ಪ ಸಮಾನ ನ್ಯಾರ ಪ್ಯಾರ ಆಗಿರುವಂತಹ ಡಬಲ್ ಲೈಟ್ ಭವ. ಎಲ್ಲವನ್ನ ತಂದೆಗೆ ಅರ್ಪಿಸಿ ಕಮಲ ಪುಷ್ಪ ಸಮಾನ ನ್ಯಾರ ಪ್ಯಾರ ಆಗಿರುವಂತಹ ಡಬಲ್ ಲೈಟ್ ಆಗಿರಿ. ತಂದೆಯ ಮಗುವಾಗಿರುವುದು ಅಂದರೆ ಎಲ್ಲ ಹೊರೆಯನ್ನ ತಂದೆಗೆ ಕೊಟ್ಟು ಬಿಡುವುದು. ಡಬಲ್ ಲೈಟ್ನ ಅರ್ಥ ಆಗಿದೆ. ಎಲ್ಲವನ್ನ ತಂದೆಗೆ ಅರ್ಪಿಸುವುದು. ಈ ಶರೀರವು ನನ್ನದಲ್ಲ. ಯಾವಾಗ ಈ ಶರೀರವು ನನ್ನದಲ್ಲ ಎಂದ ಮೇಲೆ ಬಾಕಿ ಇನ್ನೇನು ಉಳಿಯಿತು? ತಾವೆಲ್ಲ ಆಣೆ ಮಾಡಿರುವುದು ತನುವೂ ನಿನ್ನದು, ಮನವೂ ನಿನ್ನದು, ಧನವೂ ನಿನ್ನದು. ಯಾವಾಗ ಎಲ್ಲವೂ ನಿನ್ನದು ಎಂದ ಮೇಲೆ ಹೊರೆ ಯಾವ ಮಾತಿನದು? ಆದ್ದರಿಂದ ಕಮಲ ಪುಷ್ಪದ ಉದಾಹರಣೆಯನ್ನ ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ನ್ಯಾರ ಮತ್ತು ಪ್ಯಾರ ಆಗಿದ್ದರೆ ಡಬಲ್ ಲೈಟ್ ಆಗಿಬಿಡುವಿರಿ. ಸ್ಲೋಗನ್: ಆತ್ಮೀಯತೆಯಿಂದ ರೋಷವನ್ನ ಸಮಾಪ್ತಿ ಮಾಡಿ ಸ್ವಯಂ ತನ್ನನ್ನು ಶರೀರದ ಸ್ಮೃತಿಯಿಂದ ಕರಗಿ ಹೋಗುವವರೇ ಸತ್ಯ ಪಾಂಡವರಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.